ಚಿಕ್ಕಬಳ್ಳಾಪುರ ತಾಲೂಕಿನ ಆವಲಗುರ್ಕಿ ಬಳಿ ಇರುವ 112 ಅಡಿ ಎತ್ತರದ ಆದಿಯೋಗಿ ಪ್ರತಿಮೆ ಸದ್ಯಕ್ಕೆ ಚಿಕ್ಕಬಳ್ಳಾಪುರದ ಪಾಲಿಗೆ ಪ್ರವಾಸೋದ್ಯಮದ ಪ್ರಮುಖ ಆಕರ್ಷಣೆಯ ಕೇಂದ್ರವಾಗಿದೆ. ಈ ಸ್ಥಳವನ್ನ ನೋಡೋದಕ್ಕೆ ರಾಜ್ಯ ಹೊರ ರಾಜ್ಯಗಳಿಂದ ಸಾವಿರಾರು ಪ್ರವಾಸಿಗರು ಬರ್ತಾ ಇದ್ದಾರೆ. ಇಲ್ಲಿಗೆ ತಲುಪೋದಕ್ಕೆ ಬೆಂಗಳೂರು ಹೈದರಾಬಾದ್ ರಾಷ್ಟ್ರೀಯ ಹೆದ್ದಾರಿ ಮಧ್ಯದಲ್ಲಿರುವ ಲಿಂಗಶೆಟ್ಟಿಪುರ ಗ್ರಾಮದ ಮೂಲಕ ಒಂದು ರಸ್ತೆ ಇದ್ರೆ, ಇನ್ನೊಂದು ಚಿಕ್ಕಬಳ್ಳಾಪುರ ನಗರದ ಮುಷ್ಟೂರು ಗ್ರಾಮದ ಮೂಲಕ ಈಶಾ ಫೌಂಡೇಶನ್ಗೆ ತಲುಪಬಹುದಾಗಿದೆ. ಅದರಲ್ಲೂ ಶನಿವಾರ ಭಾನುವಾರ ಬಂತು ಅಂದ್ರೆ ಸಾಕು, ಈ ಭಾಗದಲ್ಲಿ ವಾಹನಗಳ ದಟ್ಟಣೆ ಜಾಸ್ತಿಯಾಗಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇದೆ. ಇದರಿಂದ ಸ್ಥಳೀಯ ಗ್ರಾಮಸ್ಥರಿಗೆ ತೊಂದರೆ ಆಗ್ತಾ ಇದೆ. ಹದಗೆಟ್ಟ ರಸ್ತೆಯ ಕಿರಿಕಿರಿಯಿಂದ ರೋಸಿ ಹೋದ ಮುಷ್ಟೂರಿನ ಗ್ರಾಮಸ್ಥರು ರಸ್ತೆ ಸರಿಪಡಿಸಬೇಕು, ನಮ್ಮೂರಿನ ದಾರಿಯ ಸಂಚಾರ ದಟ್ಟಣೆ ಪರಿಹರಿಸಲು ಕ್ರಮ ಕೈಗೊಳ್ಳಬೇಕು ಅಂತ ಹಲವು ಬಾರಿ ಪ್ರತಿಭಟನೆ ನಡೆಸಿ ಅಧಿಕಾರಿಗಳಿಗೆ ಮನವಿ ಪತ್ರ ನೀಡಿದ್ರೂ ಯಾವುದೇ ಪ್ರಯೋಜನ ಆಗಿಲ್ಲ. ಇದರಿಂದ ರೊಚ್ಚಿಗೆದ್ದ ಮುಷ್ಟೂರು ಗ್ರಾಮಸ್ಥರು ದಿಢೀರ್ ರಸ್ತೆ ತಡೆ ನಡೆಸಿ ರಸ್ತೆಯಲ್ಲೇ ಅಡುಗೆ ಮಾಡಲು ಮುಂದಾಗಿ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಿತೌಟ್ ಪರ್ಮಿಷನ್ ಮಾಡ್ಕೊಂಡು ಅಲ್ಲ ಆಲ್ರೆಡಿ ರಸ್ತೆ ಮಾಡ್ತಾ ಇದ್ದಾರೆ. ಒಂದಾಗ್ತಿದ್ದಾರೆ. ಆಯ್ತು, ಹೆಸರು ತಗೊಳ್ಳಿ, ಅವ್ರು ಮಾಡ್ಲಿ. ಇಂಜಿನಿಯರು ಬರ್ತಾವನೆ, ಈಗ ಅಲ್ಲಿಂದ ಮಾಡ್ಕೊಂಡು ಬರ್ತಾ ಇದಾರೆ. ನಾ ಹೇಳೋದು ಅರ್ಥ ಮಾಡ್ಕೋ. ಸಾರ್ವಜನಿಕ ರಸ್ತೆ, ಸಾರ್ವಜನಿಕ ಐಡಿಗೆ ಹಾಕ್ಸು. ನಾವೆಲ್ಲ ಕಳಿಸ್ತಾ ಇದ್ದೀನಿ, ಅದು ಬಸ್ ತೆಗಿಸಿ. ಯಾವತ್ತು ಹಾಕ್ತೀರಿ ಕಾಂಕ್ರೀಟ್? ಕನ್ಫರ್ಮ್ ಕಾಂಕ್ರೀಟ್ ಆಗಲ್ಲ ಸರ್. ರೀಸಸ್ ನೀರು ಎಲ್ಲ ಚರಂಡಿ ಮಾಡ್ಬೇಕು ಸರ್. ಟಾಯ್ಲೆಟ್ ಚರಂಡಿ ಮಾಡಿ ಫಸ್ಟ್ ಆಟ ಓಡಿಸಿದ್ರು. ಅಡ್ಮಿಟ್ ಆಗಿದ್ದು ಅಲ್ಲ, 2 ರಸ್ತೆ ಮತ್ತೆ ಹೆಂಗ್ ಮಾಡೋದು? ಯಾವ ಮಾಡೋದು ಸರ್? 7 ದಿನ ಅಂತಾರಲ್ಲ ಸರ್, ಮಾಡಿದ್ರು ಸರ್. ಹಬ್ಬ ಹೋಗ್ಲಿ ಅಂತಾರ, ಮಳೆ ನಿಂತೋಗ್ಲಿ ಅಂತಾರ. ಹಾಕ್ಲಿ, ಹೋದ್ರೆ ಹೋಗ್ಲಿ ರಸ್ತೆ ಮೇಲೆ. ನೀವು ಇಲ್ಲಿ ಮಾರ್ಚಿನಲ್ಲಿ ಅಲ್ಲ ಮೇಡಮ್, ಮಾರ್ಚಿನಲ್ಲಿ ಶಾಸಕರನ್ನ ಕರ್ಕೊಂಡು ಗುದ್ಲಿ ಪೂಜೆ ಮಾಡಿದ್ದೀರಾ? ಮತ್ತೆ ಹಂಗಾದ್ರೆ ಏನು ಮನೆ ಶಾಸಕರು ಕಳೆದ ಒಂದು ಮಾರ್ಚಿನಲ್ಲಿ ಗುದ್ಲಿ ಪೂಜೆ ಮಾಡ್ತಾರೆ. ಶಾಸಕರು ಗುದ್ಲಿ ಪೂಜೆ ಇವಾಗ ಇನ್ನೊಂದು 2 ತಿಂಗಳು ಬಂದರೆ ಇನ್ನೊಂದು 1 ವರ್ಷ ಆಗುತ್ತೆ. ಇದುವರೆಗೂ ಈ ರೋಡ್ ಒಂದೇ ಒಂದು ಚೂರು ಕೂಡ ಪ್ರೋಗ್ರೆಸ್ ಆಗಿರಲಿಲ್ಲ. ಇದಕ್ಕೆ ಕಳೆದು ಇನ್ನೊಂದು ಸರಿ ನಾವು ಜೂನಲ್ಲಿ ಒಂದು ಸರಿ ಕೂಡ ಈ ರೋಡ್ ಬಂದ್ ಮಾಡಿ ಪ್ರೊಟೆಸ್ಟ್ ಮಾಡ್ತೀವಿ. ಆವಾಗ ಕೂಡ ನಮ್ಮ ಶರಣಪ್ಪ ಸಾಹೇಬರು ಇವರೆಲ್ಲ ಬಂದುಬಿಟ್ಟು ನಮ್ಗೆ ಭರವಸೆ ಕೊಡ್ತಾರೆ, ಇನ್ನೊಂದು 2 ದಿನದಲ್ಲಿ ಕೆಲಸ ಶುರು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಭರವಸೆ ಕೊಡ್ತಾರೆ. ಆವಾಗ ಕೂಡ ಅದು ನೆರವೇರೋದಿಲ್ಲ. ಅದಾದಮೇಲಿಂದ ತಿರುಗಿ ಇವಾಗ ಬಂದಿದ್ದೀವಿ ನವಂಬರ್ ತಿಂಗಳಲ್ಲಿ. ಇವಾಗ ನಾವು ಇಲ್ಲಿ ಬಂದುಬಿಟ್ಟು ಇವಾಗ ಪ್ರೊಟೆಸ್ಟ್ ಮಾಡಿದ್ವಿ. ಪ್ರೊಟೆಸ್ಟ್ ಮಾಡಿದಾಗ ಮೊನ್ನೆ ಸಾಹೇಬರು ಶರಣಪ್ಪ ಸಾಹೇಬರು ಬಂದಿದ್ದರು, ಮತ್ತು ಹಂಗೆ ಮೇಡಮ್ ಅವರು ಕೂಡ ಬಂದಿದ್ದರು, ಮತ್ತು ಕಾಂಟ್ರಾಕ್ಟ್ ಕಡೆಯಿಂದ ಅವರು ಕಾಂಟ್ರಾಕ್ಟ್ ಪರ್ಸನ್ ಯಾರೋ ಒಬ್ಬರು ಕೂಡ ಬಂದಿದ್ರು. ಇಲ್ಲೂ ಬಂದು ಹೇಳಿದ್ದಾರೆ, ಸೋಮವಾರದವರೆಗೂ ನಾವು ಏನಾದರೂ ಮಾಡಿ ಕೆಲಸ ಶುರು ಮಾಡ್ತೀವಿ, ನಿಮ್ಗೆ ತೊಂದರೆ ಆಗಿದೆ ಅಂತ ಹೇಳ್ಬಿಟ್ಟು ಅವರು ಒಪ್ಕೊಂಡಿದ್ದಾರೆ. ಈ ವಿಚಾರ ಅವರು ಕೂಡ ಮೀಡಿಯಾದಲ್ಲಿ ಮುಂದೆ ಮಾತಾಡಿದ್ದಾರೆ, ಅವ್ರು ಒಪ್ಕೊಂಡಿದ್ದಾರೆ ಆಲ್ರೆಡಿ. ನಾವು ಏನು ಕೇಳೋದು ಅಂತಂದರೆ ಬ್ರದರ್, ಇವಾಗ ನಿಮ್ಮ ಕೈನಲ್ಲಿ ರೋಡ್ ಮಾಡೋಕ್ಕಾಗದೇ ಇದ್ಮೇಲೆ ಎಂತಕ್ರಿ ನೀವು ಗುದ್ಲೆ ಪೂಜೆ ಮಾಡ್ತೀರಾ? ಯಾಕೆ ಗುದ್ಲಿ ಪೂಜೆ ಮಾಡ್ತೀರಾ ನೀವು? ಅಷ್ಟೋ ಚೆನ್ನಾಗಿತ್ತು ಆ ರೋಡ್ನಲ್ಲೇ, ಹಂಗೋ ಹಿಂಗೋ ಓಡಾಡ್ಕೊಂಡಿರ್ತಿದ್ದೀವಿ ನಾವು. ನೀವು ಗುದ್ಲೆ ಪೂಜೆ ಮಾಡಿದವ್ರು ನೀವೇ. ಇವಾಗ 1 ವರ್ಷ ಆದರೂ ಕೂಡ ಮತ್ತೆ ರೋಡ್ ಕರೆಕ್ಟಾಗಿ ರೋಡ್ ಮಾಡಲಿಲ್ಲ ಅಂತಂದು ನಾವು ಬಂದು ಕೇಳಿದ್ರು ಕೂಡ ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಬಂದು ನೀವು ಹಿಂಗೆಲ್ಲ ಪ್ರೊಟೆಸ್ಟ್ ಮಾಡಬಾರ್ದು, ನಿಮ್ಮ ಮೇಲೆ FIR ಆಗುತ್ತೆ, ನಿಮ್ಮ ಮೇಲೆ ಕೇಸ್ ಬುಕ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮತ್ತೆ ತಿರುಗಿ ಬಂದುಬಿಟ್ಟು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಕೂಡ ಬಂದು ನಮಗೆ ಹೇಳ್ತಾರೆ. ಅವರು ಈ ಥರ ಧಮಕಿ ಮಾಡಿದಾಗ ನಾವು ಏನು ಮಾಡಬೇಕು ಇವಾಗ? ಅವ್ರಿಗೆ ಅಲ್ಲ, ನಾವು ಯಾರನ್ನ ಕೇಳಬೇಕು? ಮಾನ್ಯ ಶಾಸಕರು ಹೇಳ್ತಾರೆ, ನಾನು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬಂದು ರೋಡ್ಗಳು ನೋಡಿ, ರಸ್ತೆಗಳು ನೋಡಿ ಅಂತ ಹೇಳ್ಬಿಟ್ಟು ಅಂತಾರೆ. ಇಲ್ಲಿ ಏನು ರಸ್ತೆಗಳು ನೋಡೋದು? ಇದು ರಸ್ತೆಗಳು ನೋಡೋದು ಅಲ್ಲ. ಇಡೀ ಇದು ಇಂಟರ್ನ್ಯಾಷನಲ್ ಟೂರಿಸಮ್ ಪ್ಲೇಸ್ ಆಗಿದೆ ಸ್ವಾಮಿ ಇದು. ಇದನ್ನು ಇಲ್ಲಿ ನಮ್ಮದು ಇದು 100 ಅಡಿ ರೋಡು. ನಿಮಗೇನಾದರೂ ಆಗೋಂಗಿದ್ರೆ ನಿಮ್ಮ ಶಾಸಕರನ್ನ ನಿಮ್ಮನ್ನು ನಾವು ತಲೆ ಮೇಲೆ ಇಟ್ಕೊಂಡು ಓಡಾಡಿಸ್ತೀವಿ. ಫಸ್ಟ್ ನೀವು ವಿಧಾನಸೌಧದಲ್ಲಿ ಟೇಬಲ್ ಗುದ್ದುಬಿಟ್ಟು ಇದನ್ನು 100 ಅಡಿ ರೋಡ್ ಮಾಡಿ, ನಮಗೆಲ್ಲ ಅದನ್ನಾದರೂ ಒಂದು ಮಾಡಿಕೊಡಿ ನೀವು ಹೋಗಲಿ.
ಅದನ್ನು ಮಾಡಿದಿರಾ ಈ ಇರೋ ಬಂದಿದ್ದು 3 ಕೋಟಿ ಅಂತಾನಂತೀರಿ. ಈ 3 ಕೋಟಿ ಅನುದಾನದಲ್ಲಿ ಕೂಡ ಈ ರೋಡ್ ಹಾಕ್ಸೋಕ್ಕಾಗ್ದಿರ ನಮ್ಗೆ ತುಂಬ ತೊಂದರೆ ಆಗ್ತಿದೆ. ಮೊನ್ನೆ ನಮ್ಮ ಉಸ್ತುವಾರಿ ಸಚಿವರು ಹಿಂದೆಗಡೆ 50 ಕೋಟಿ ಅನುದಾನದಲ್ಲಿ ತಂದಿದ್ರು ಅವರು. 10 ಕಡೆ ರೋಡ್ ಹಾಕಿದ್ದಾರೆ. ಇಲ್ಲಿ ವಿನಾಯಕ ಚೌಟ್ರಿ ಹಿಂದೆಗಡೆ ರೋಡ್ ಹಾಕಿದ್ದಾರೆ. ಈ ರೋಡ್ ಅವತ್ತೇ ಹಾಕ್ತಿದ್ರು. ನಾವು ಹೋಗಿ ನಮ್ಮ ಸಾಹೇಬನ್ನು ರಿಕ್ವೆಸ್ಟ್ ಮಾಡಿದ್ವಿ. ಅವಾಗ ಈಗಿನ ಸಂಸದರು ಅವಾಗಿನ ಸಚಿವ್ರಿಗೆ ಹೋಗಿ ರಿಕ್ವೆಸ್ಟ್ ಮಾಡಿದ್ವಿ, ಅಣ್ಣ ಇದು ಕಾಂಕ್ರೀಟ್ ರೋಡ್ ಬೇಡ ಅಣ್ಣ, ಇದು ಸರಿ ಡಾಂಬರ್ ರೋಡ್ ಬೇಡ, ಕಾಂಕ್ರೀಟ್ ರೋಡ್ ಹಾಕ್ಸ್ಕೊಡ್ರಿ ಅಂತ ಹೇಳ್ಬಿಟ್ಟು. ಆವಾಗ ಇಮಿಡಿಯೇಟಾಗಿ ಹಂಗೆ ಅವ್ರು ಇಟ್ಕೊಂಡು ಇವ್ರನ್ನ ಲೈನಿಗೆ ತೊಗೊಂಡು, ಯಾರನ್ನ ಅವರು AWE ಅವ್ರನ್ನ ಲೈನಿಗೆ ತೊಗೊಂಡು ತಿರುಗಿ DPR ಹೊಸ್ದಾಗಿ DPR ಮಾಡಿರಿ, ಅದರ ಕೆರೆ ಕೆಳಗಡೆ ಓಡಾಡೋಕ್ಕಾಗೋದಿಲ್ಲ, ಅವ್ರು ಹೇಳ್ತಾ ಇರೋದು ನಿಜ, ಕಾಂಕ್ರೀಟ್ ರೋಡ್ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಅಂದರು. ಅವ್ರು ಹೇಳಿದ ಮೇಲೆಯಿಂದ ಕೂಡ ಹೊಸ್ದಾಗಿ DPR ಎಲ್ಲ ರೆಡಿ ಮಾಡಿದ್ರು. ಅಷ್ಟೊತ್ತಿಗೆ ನಮ್ಮ ಸಂಸದರಿಗೆ ಒಂಚೂರು ನಮ್ಮದು ಎಲೆಕ್ಷನಲ್ಲಿ ಹೆಚ್ಚು ಕಡಿಮೆ ಆಯಿತು, ನಮ್ಮ ಸಂಸದದಾಯಿತು. ಇವಾಗ ಬಂದಿರೋ MLA ಅವರು 3 ವರ್ಷ ಆಗಿದೆ. ಇದುವರೆಗೂ ನೀವು ಏನು ಮಾಡಿದ್ದೀರಾ ಸ್ವಾಮಿ? ನೀವು ಹೋಗಲಿ ಅದಾದರೂ ಹೇಳಿ. 3 ವರ್ಷ ಬೇಕಾ ಈ ರೋಡ್ ಹಾಕೋದಕ್ಕೆ? ದಯವಿಟ್ಟು ಇನ್ಮೇಲಿಂದಾದರೂ ನಮ್ಮ ಬಾಧೆಯನ್ನು ಅರ್ಥ ಮಾಡ್ಕೊಳ್ಳಿ. ನಿನ್ನೆ ಎಲ್ಲ ಬಿದ್ದು ಮೊಣಕಾಲು ಚಿಪ್ಪೆಲ್ಲ ಒಬ್ಬನಿಗೆ ಹೆಚ್ಚು ಕಡಿಮೆ ಆಗಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ. ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ. ಎಲ್ಲರಿಗೂ ಡಸ್ಟ್ ಇನ್ಫೆಕ್ಷನ್ ಆಗ್ತಿದೆ, ಕಣ್ಣಿಗೆ ತುಂಬ ತೊಂದರೆ ಆಗ್ತಿದೆ. ನಮ್ಮ ಕಷ್ಟ ನೀವು ಅರ್ಥ ಮಾಡ್ಕೊತೀರಾ ಅಂತ ಹೇಳ್ಬಿಟ್ಟು ನಾವೊಂದು ಮೀಡಿಯಮ್ ಮುಂದೆ ನಿಮಗೊಂದು ಇದು ಮಾಡ್ತೀವಿ. ದಿನ ಏನು ಹೋರಾಟ ಹಮ್ಮಿಕೊಂಡಿದ್ವಿ, ನಮ್ಮ ಮುಷ್ಟೂರು ಗ್ರಾಮದಲ್ಲಿ ನಮ್ಮ ಗ್ರಾಮಸ್ಥರು ಮತ್ತು ಈ ರಸ್ತೆಯಲ್ಲಿ ಸಂಪರ್ಕ ಮಾಡೋಕ್ಕಂಥ ಕೆಲ ಗ್ರಾಮಸ್ಥರುಗಳೆಲ್ಲ ಬಂದು ನಮ್ಮ ಹೋರಾಟಕ್ಕೆ ಬೆಂಬಲ ಕೊಟ್ಟು ಇವತ್ತೊಂದು ಹೋರಾಟ ಹಮ್ಮಿಕೊಂಡಿದ್ವಿ. ಈ ಹೋರಾಟ ಯಾಕಂದರೆ ಸರ್, ಮಾರ್ಚು 9ನೇ ತಾರೀಕು ಶಾಸಕರು ಗುದ್ಲಿ ಪೂಜೆ ಮಾಡಿ ಇದುವರೆಗೂ ಈ ಕಡೆ ಶಾಸಕರೇ ಓಡಾಡ್ತಾ ಇದ್ದಾರೆ ಈ ರೋಡಲ್ಲಿ. ಅವರಾದರೂ ಏನು ನಾನು ಗುದ್ಲಿ ಪೂಜೆ ಮಾಡಿದ್ದೀನಿ, ಏನು ಮೀಡಿಯಾ ಮುಂದೆ ಹೇಳ್ತಾ ಇದ್ದೀನಿ, ನಾನು ಆ ರೋಡ್ ಮಾಡಿದ್ದೀನಿ, ಇದು ಮಾಡಿದ್ದೀನಿ, ನೀವು ಅನುದಾನ 3 ಕೋಟಿ ಕೊಟ್ಟಿದ್ದೀರಿ ಅಂತ ಹೇಳ್ತೀರಲ್ಲ ಸ್ವಾಮಿ, ಯಾಕೆ ಇದು ಕಾರ್ಯರೂಪಕ್ಕೆ ಬರಲಿಲ್ಲ? ಇದ್ರ ಸಮಸ್ಯೆ ಏನಾಗಿದೆ? ಯಾಕೆ ನೀವು ಅಧಿಕಾರಿಗಳಿರ್ಬೋದು, ಇಲ್ಲ ನಿಮ್ಮ ಯಾರು ಕಾಂಟ್ರಾಕ್ಟರ್ ಕೊಟ್ಟಿದ್ದೀರೋ, ಸಮಸ್ಯೆ ಏನು? ಬೇಗ ನಿಮಗೆ ಈ ರೋಡು ಪೂರ್ತಿ ಮಾಡೋದಕ್ಕೆ ಏನು ಸಮಸ್ಯೆ, ಯಾಕೆ ನೀವು ಮಾಡಿಸ್ತಾ ಇಲ್ಲ ಅನ್ನೋದು ಒಂದು ಪ್ರಶ್ನೆ. ಆಮೇಲೆ ಸುಮಾರು ಅಪಘಾತಗಳು ಈ ರಸ್ತೆಯಲ್ಲಿ ಈಶಾ ಇರೋದ್ರಿಂದ ಎಷ್ಟು ಜನ ಪಾಪ ದಿನ ನಾವು ಎತ್ತದಾಗೋಗಿದೆ ನಮ್ಮ ಕೆಲಸಗಳೆಲ್ಲ. ಆಮೇಲೆ ಶಾಸಕರ ಆಂಬುಲೆನ್ಸೇ ಬರ್ತೈತೆ, ಓಡಾಡ್ತೈತಿ ರೋಡಲ್ಲೇ, ಅವ್ರಿಗಾದರೂ ಅರ್ಥ ಮಾಡ್ಕೋಬೇಕಲ್ಲ. ಹಾಗಾಗಿ ಎಲ್ರಿಗೂ ತೊಂದರೆ ಆಗ್ತಾಯಿದೆ. ರೈತರಿಗೆ ಬೆಳೆಗಳು ನಾಶ ಆಗ್ತಾಯಿದೆ ಸರ್, ಧೂಳು. ಆಮೇಲೆ ಪಾಪ ಸ್ಟೂಡೆಂಟ್ಸು ಇರ್ಬೋದು, ಇಲ್ಲ ವಯಸ್ಸಾಗಿರೋರು ಇರ್ಬೋದು, ಎಲ್ಲ ಈ ರೋಡಲ್ಲಿ ರಸ್ತೆಯಲ್ಲಿ ಓಡಾಡ್ತಾರೆ. ಎಲ್ರಿಗೂ ಸಮಸ್ಯೆ ನೋಡಿ, ಅವ್ರಿಗೆ 80 ವರ್ಷ ಆಗಿದೆ. ಅಂಥವ್ರಿಗೆಲ್ಲ ಪಾಪ ಆರೋಗ್ಯಗಳು ಕೆಡ್ತಾ ಇದ್ದಾವೆ. ಸ್ಕೂಲ್ ಮಕ್ಕಳಿಗೆ ತೊಂದರೆ ಆಗ್ತಾಯಿದೆ, ಗರ್ಭಿಣಿ ಸ್ತ್ರೀಯರಿಗೆ ತೊಂದರೆ ಆಗ್ತಾಯಿದೆ ಈ ರಸ್ತೆಯಿಂದ. ಅದಕ್ಕೆ ಹಾಗಾಗಿ ನಾವು ಹೋರಾಟ ಹಮ್ಮಿಕೊಂಡಿದ್ದೀವಿ. ಇವತ್ತು AWE ಅವ್ರು ಇರ್ಬೋದು, ಇಲ್ಲ ಇಂಜಿನಿಯರ್ ಬಂದಿದ್ದ. ದಯವಿಟ್ಟು ಹೇಳ್ತಾ ಇದ್ದೀವಿ, ನಿಮಗೆ ಕೈ ಮುಗಿದು ಬೇಡ್ಕೊತಾ ಇದ್ದೀವಿ, ಈ ನಮ್ಮ ರೋಡ್ ನಮ್ಮ ಸರಿಪಾಡಿಗೆ ನಾವು ಇನ್ನೇನು ಕೇಳಲ್ಲ. ನಿಮ್ಮ ಈ ರಸ್ತೆ ಒಂದಾದರೆ ಎಲ್ರಿಗೂ ಅನುಕೂಲ ಆಗ್ತದೆ, ಯಾರಿಗೂ ತೊಂದರೆ ಆಗಲ್ಲ, ಎಷ್ಟೋ ಅಪಘಾತಗಳು ತಪ್ಪುತ್ತವೆ ಅಂತೇಳಿ ಈ ಮೂಲಕ ಅವ್ರಿಗೆ ಮನವಿ ಮಾಡ್ತಾ ಇದ್ದೀವಿ. ಅಂದ ಹಾಗೆ ಮುಷ್ಟೂರು ಗ್ರಾಮದ ರಸ್ತೆ ಮುಖಾಂತರ ಪ್ರತಿನಿತ್ಯ ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ರೈತರು ಹೆಚ್ಚಾಗಿ ಸಂಚರಿಸ್ತಾರೆ. ಇಶಾ ಫೌಂಡೇಶನ್ಗೆ ಪ್ರವಾಸಿಗರ ವಾಹನಗಳು ಹಾಗೂ ಗಣಿಗಾರಿಕೆಯ ಟಿಪ್ಪರ್ ವಾಹನಗಳ ಹಾವಳಿ ಜಾಸ್ತಿಯಾಗಿದ್ದು, ಈ ಊರಿನ ರಸ್ತೆಗಳು ಕಿತ್ತು ಮೊಣಕಾಲುದ್ದದಷ್ಟು ಗುಂಡಿಗಳು ಬಿದ್ದಿವೆ. ಇನ್ನು ಇಲ್ಲಿನ ರಸ್ತೆಗೆ ಹೊಸದಾಗಿ ಕಾಮಗಾರಿ ಶುರು ಮಾಡೋಕೆ ಗುದ್ದಲಿ ಪೂಜೆ ಆದ್ಮೇಲೆ KRIDL ಇಲಾಖೆಯ ಅಧಿಕಾರಿಗಳು ರಸ್ತೆ ಕಾಮಗಾರಿ ಮಾಡದೆ, ಇತ್ತ ತಲೆ ಕೂಡ ಹಾಕದೆ, ಗ್ರಾಮಸ್ಥರು ಯಾವಾಗಲಾದರೂ ಗಲಾಟೆ ಮಾಡಿದಾಗ ಕಾಟಾಚಾರಕ್ಕೆ ಆಗಾಗ ಗುಂಡಿ ಮುಚ್ಚೋದು, ಜಲ್ಲಿ ಹಾಕೋದು ಕೆಲಸ ಮಾಡಿ ಸುಮ್ಮನಾಗಿ ಬಿಡ್ತಾ ಇದ್ರು. ಇದರಿಂದ ಮತ್ತಷ್ಟು ಕೋಪಗೊಂಡಿದ್ದ ಗ್ರಾಮಸ್ಥರು ರಸ್ತೆಗಿಳಿದು ಪ್ರತಿಭಟನೆ ನಡೆಸಿದ್ದಾರೆ. ಇನ್ನು ಸ್ಥಳಕ್ಕೆ ಗ್ರಾಮಾಂತರ ಪೊಲೀಸ್ ಠಾಣೆಯ ಪೊಲೀಸರು ಆಗಮಿಸಿ KRIDL ಇಲಾಖೆ ಅಧಿಕಾರಿಗಳನ್ನ ಕರೆಸಿದ್ರು. ಮೊದಲೇ ನೊಂದಿದ್ದ ಗ್ರಾಮಸ್ಥರು ಅಧಿಕಾರಿಗಳನ್ನ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡು ಬುಧವಾರದಿಂದ CC ರಸ್ತೆ ಕಾಮಗಾರಿ ಕೆಲಸ ಆರಂಭ ಮಾಡೋದಾಗಿ ಭರವಸೆ ಕೊಟ್ಟ ಮೇಲೆ ಹೋರಾಟ ಕೈಬಿಟ್ಟಿದ್ದಾರೆ. ಇದು ಕೆಲಸ ನಿಂತಿತ್ತು, ಈಗ ಮಂಡೇ ಅಷ್ಟರೊಳಗಡೆ ಸ್ಟಾರ್ಟ್ ಮಾಡ್ತೀವಿ. ಅದು ಯಾಕೆ ನಿಂತಿತ್ತು ಮೇಡಮ್? ಎಷ್ಟು ವರ್ಷಗಳಾಗಿದೆ ಟೆಂಡರ್ ಆಗಿ? ಟೆಂಡರ್ ಇಲ್ಲ, ನಮ್ಮಲ್ಲಿ ಟೆಂಡರ್ ಇಲ್ಲ. ನಮಗೆ ಅನುದಾನ ರಿಲೀಸ್ ಆಗಿರಲಿಲ್ಲ, ಅದರಿಂದ ಕೆಲಸ ಸ್ವಲ್ಪ ಡಿಲೇ ಆಗಿತ್ತು. ಈಗ ನಾವು ಮಂಡೇ ಅಷ್ಟರೊಳಗಡೆಯಿಂದ ಸ್ಟಾರ್ಟ್ ಮಾಡ್ತೀವಿ. ಎಷ್ಟು ದಿನಗಳಿಂದ ನಿಲ್ಲಿಸಿ ಇದ್ದು ಯಾಕೆ ಮೇಡಮ್? ಅರ್ಧಂಬರ್ಧ ಕೆಲಸ ಮಾಡಿ ನಮಗೆ ಆಗಿತ್ತಲ್ಲ ಮೇಡಮ್? ನಮ್ಗೆ ಅನುದಾನ ಬಿಡುಗಡೆ ಆಗಿರಲಿಲ್ಲ, ಈಗ ಅನುದಾನ ಬಿಡುಗಡೆ ಮಾಡ್ತಿದ್ದಾರೆ, ನಾವು ಸ್ಟಾರ್ಟ್ ಮಾಡ್ತೀವಿ ಕೆಲಸ. ಅನುದಾನ ಬಿಡುಗಡೆ ಆದ್ಮೇಲೆ ತಾನೇ ಕಾರ್ಯ ಕೆಲಸ ಮಾಡಬೇಕು? ಹಂಗಲ್ಲ, ಏನಾಗಿದೆ ಅಂದರೆ ಅಪ್ರೂವಲ್ ಆಗಿದ ತಕ್ಷಣ ಕೆಲಸ ಮಾಡ್ಬೋದು. ಈಗ ಅಪ್ರೂವಲ್ ಆಗಿ, ಸೊ ಇವಾಗ ನೆಕ್ಸ್ಟ್ ಮಂಡೇ ಅಷ್ಟರೊಳಗಡೆ ಕೆಲಸ ಸ್ಟಾರ್ಟ್. ಯಾವ ರಸ್ತೆ ಎಷ್ಟು ಟೆಂಡರ್? ಏನು ಹೇಳಿ? ಟೆಂಡರ್ ಇಲ್ಲ ನಮ್ಮದು ಟೆಂಡರ್ ಬರಲ್ಲ. ನಾವು ಇಂಟ್ರೆಸ್ಟ್ಮೆಂಟ್ ಥರ ನಮ್ಮ ಇಲಾಖೆ KRIDL ಕಡೆಯಿಂದ ಮಂಡೇ ಅಷ್ಟರೊಳಗಡೆ 1 ವೀಕ್ 2 ವೀಕ್ಸ್ ಅಷ್ಟರಲ್ಲಿ ಕೆಲಸ ಕಂಪ್ಲೀಟಾಗಿ ಮುಗಿಸ್ಕೊಡ್ತೀವಿ. 2 ವೀಕ್ಸಲ್ಲಿ ಕೆಲಸ ಮುಗಿಸ್ತೀವಿ. ರೈತರು ಸಾರ್ವಜನಿಕರೆಲ್ಲ ಹೋರಾಟ ಮಾಡ್ತಾರೆ. ನಮ್ಮಿಂದ ತೊಂದರೆ ಆಗಿದೆ. ನೆಕ್ಸ್ಟ್ ಅವ್ರಿಗೆ ಏನು ತೊಂದರೆ ಆಗದಿರೋ ಹಂಗೆ ನಾವು ಕೆಲಸ ನೀಟಾಗಿ ಮುಗಿಸ್ಕೊಡ್ತೀವಿ. ಅಮೂಲ್ಯ. ಒಟ್ಟಾರೆ ಮುಷ್ಟೂರು ಗ್ರಾಮದ ಗ್ರಾಮಸ್ಥರು ಒಂದು ಕಡೆ ಪ್ರವಾಸಿಗರ ಕಾಟಕ್ಕೆ ನೊಂದಿದ್ರೆ, ಇನ್ನೊಂದು ಕಡೆ ಸುಸಜ್ಜಿತವಾದ ರಸ್ತೆ ಇಲ್ಲದೆ ತೊಂದರೆ ಅನುಭವಿಸ್ತಾ ಇದ್ದಾರೆ.
ಅಧಿಕಾರಿಗಳು ನಾ ಕೊಡೆ ಅಂದ್ರೆ ಮುಷ್ಟೂರು ಗ್ರಾಮಸ್ಥರು ನಾ ಬಿಡೆ ಎಂಬಂತೆ ಪಟ್ಟು ಬಿಡದೆ ಹೋರಾಟ ಮಾಡ್ತಾ ಇದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.